ತಿಥಿಯಲ್ಲಿ ರೋಹಿಣಿ ನಕ್ಷತ್ರಯುಕ್ತವಾಗಿರತಕ್ಕಂತಹ ಸಮಯ ಬಂದರೆ, ಸೋಮವಾರ ಬಂದರೆ ತುಂಬ ಶ್ರೇಷ್ಠ ಅಂತೇಳಿ ಹೇಳಿದ್ರು. ಈ ಸಲ ಆ ರೀತಿಯಾಗಿ ಬಂದಿದೆ. ಜೊತೆಯಲ್ಲಿ ಯಾವ ಸಮಯದಲ್ಲಿ ಆಚರಣೆಯನ್ನು ಪ್ರಾತಃ ಕಾಲದಲ್ಲಿ ಮಾಡಬೇಕಾ, ಮಧ್ಯಾಹ್ನದಲ್ಲಿ ಮಾಡಬೇಕಾ, ಸಾಯಂಕಾಲದಲ್ಲಿ ಪೂಜೆಯನ್ನು ಮಾಡಬೇಕಾ, ಯಾವ ಸಮಯದಲ್ಲಿ ನಾವು ಅಕ್ಷಯ ತದಿಗೆ ಆಚರಣೆಯನ್ನು ಪೂಜೆಯನ್ನು ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನತಕ್ಕಂಥದ್ದು ಸಹಜವಾಗಿ ಎಲ್ಲರಿಗೂ ಇರತಕ್ಕಂತಹ ಗೊಂದಲ. ಯಾವ ಸಮಯ ಚೆನ್ನಾಗಿದೆ ಆ ಸಮಯದಲ್ಲಿ ನಾವು ಮಾಡಬಹುದು, ಅದರಿಂದ ಹೆಚ್ಚು ಫಲ ಸಿಗುತ್ತೆ ಅನ್ನತಕ್ಕ ಸಹಜವಾಗಿ ಇರುತ್ತೆ. ಆದರೆ ಶಾಸ್ತ್ರದಲ್ಲಿ, ಪುರಾಣಗಳಲ್ಲಿ ಈ ಅಕ್ಷಯ ತದಿಗೆಯ ಆಚರಣೆಯನ್ನು ಯಾವ ರೀತಿಯಾಗಿ ಹೇಳಿದ್ದಾರೆ, ಪೂರ್ವಾಹ್ನ ವ್ಯಾಪ್ತಿ ಇರತಕ್ಕಂತಹ ತದಿಗೆ ಯಾವಾಗಲೂ ಸೂರ್ಯೋದಯಲ್ಲಿ ಪ್ರಾತಃ ಕಾಲದಲ್ಲಿ ಯಾವ ತಿಥಿ ಇರುತ್ತೋ ಅದು ನಮ್ಮ ಹಬ್ಬದ ಆಚರಣೆಗೆ ಹೇಳಿರ್ತಕ್ಕಂಥದ್ದು. ಆದ್ದರಿಂದ ನಾನು ಆಗಲೇ ಹೇಳಿದೆ, ಬ್ರಾಹ್ಮಿ ಮುಹೂರ್ತ, ಉಷಕ್ಕಾಲ, ಸೂರ್ಯೋದಯ, ಪ್ರಾತಃ ಕಾಲ ಎಲ್ಲ ಶ್ರೇಷ್ಠವಾಗಿರತಕ್ಕಂಥದ್ದು. ಯಾವುದೇ ಕೆಲವೊಂದು ಪೂಜೆಗಳಿಗೆ ಕೆಲವೊಂದು ರಾತ್ರಿ ಸಮಯದಲ್ಲಿ ಮಾಡುವುದಕ್ಕೆ ಶ್ರೇಷ್ಠವಾಗಿರತಕ್ಕಂಥದ್ದು. ಆದರೆ ಅಕ್ಷಯ ತದಿಗೆಯನ್ನು ನಾವು ತೆಗೆದುಕೊಂಡ್ರೆ ಪ್ರಾತಃ ಕಾಲ, ಅದೇನು ಶಿವರಾತ್ರಿ ಹೆಸರೆಲ್ಲ ಇದೆ, ರಾತ್ರಿಯಲ್ಲಿ ಆಚರಣೆಗೆ ವಿಶೇಷವಾಗಿರತಕ್ಕಂಥದ್ದು. ನವರಾತ್ರಿ ಅನ್ನತಕ್ಕಂಥದ್ದು ಏನಿದೆ, ನವರಾತ್ರಿ ರಾತ್ರಿ ಸಮಯದಲ್ಲಿ ನಾವು ದೇವಿಯ ಪೂಜೆಯನ್ನು ಮಾಡುವುದಕ್ಕೆ ವಿಶೇಷವಾಗಿರತಕ್ಕಂತಹ ಪರ್ವಕಾಲ. ಹೀಗೆ ಯಾವುದೇ ಸಮಯದಲ್ಲಿ ರಾತ್ರಿ ಮಾಡತಕ್ಕಂತಹ ಪೂಜೆಯಿಂದ ಯಾವ ಫಲ, ಯಾವ ಹಬ್ಬಗಳನ್ನು ರಾತ್ರಿ ಸಮಯದಲ್ಲಿ ಮಾಡಬೇಕು. ಇನ್ನು ಗೋಕುಲಾಷ್ಟಮಿ, ನಾವು ಕೃಷ್ಣ ಜಯಂತಿಯನ್ನು ತೆಗೆದುಕೊಂಡ್ರೆ ರಾತ್ರಿ ಸಮಯದಲ್ಲಿ 12 ಗಂಟೆಗೆ ಕೃಷ್ಣ ಹುಟ್ಟಿರತಕ್ಕಂತಹ ಸಮಯಕ್ಕೆ ಅದನ್ನು ಆಚರಣೆಯನ್ನು ನಾವು ಮಾಡ್ತೀವಿ. ಹೀಗೆ ಅದಕ್ಕೆ ಒಂದು ವಿಶೇಷವಾದಂತಹ ಮಹತ್ವ ಇರುತ್ತೆ. ಆದರೆ ಅಕ್ಷಯ ತದಿಗೆ ಅನ್ನತಕ್ಕಂಥದ್ದು ಏನಿದೆ, ಪ್ರಾತಃ ಕಾಲದಲ್ಲಿ ನೀವು ಅದರ ಆಚರಣೆಯನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ, ಆ ಹಬ್ಬದ ಪೂಜೆಯನ್ನು ನೀವು ಪ್ರಾರಂಭ ಮಾಡಬೇಕಾದ್ರೆ ತೀರ್ಥ ಸ್ನಾನವನ್ನು, ಅಥವಾ ಸ್ನಾನಕ್ಕೆ ವಿಶೇಷವಾಗಿರ್ತಕ್ಕಂತಹ ಮಹತ್ವ. ಸ್ನಾನಕ್ಕೆ ಅಷ್ಟೊಂದು ಮಹತ್ವ ಯಾಕೆ? ನಮ್ಮ ಶರೀರ ಶುದ್ಧಿಯಾಗುತ್ತೆ, ಅಂತಃಶುದ್ಧಿ ಬಹಿಶುದ್ಧಿ ಎಲ್ಲವೂ ಶುದ್ಧಿ ಆದರೆ ಮಾತ್ರ ನಾವು ನಿಷ್ಕಲ್ಮಶವಾಗಿರತಕ್ಕಂತಹ ಮನಸ್ಸಿನಿಂದ, ಅಂತಹ ಏಕಾಗ್ರತೆಯಿಂದ ಭಗವಂತನ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ, ದಾನ ಧರ್ಮಾದಿಗಳನ್ನು ಕೊಡುವುದಕ್ಕೆ ಸಾಧ್ಯ, ಜಪ ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ಸಾಧ್ಯ. ಆದ್ದರಿಂದ ಪ್ರಾತಃ ಕಾಲ ಏನಿದೆ ಅದು ಶುಭ್ರವಾಗಿರತಕ್ಕಂತಹ, ಮನಸ್ಸಿಗೆ ಆಹ್ಲಾದಕರವಾಗಿರತಕ್ಕಂತಹ ವಾತಾವರಣ ಆ ಸಮಯದಲ್ಲಿ ಇರುವುದರಿಂದ ಪ್ರಾತಃ ಕಾಲದಲ್ಲಿ ಅಕ್ಷಯ ತದಿಗೆಯ ಸಂಬಂಧಪಟ್ಟಿರತಕ್ಕಂತಹ ಪೂಜೆಗಳನ್ನು ಮಾಡತಕ್ಕಂಥದ್ದು ತುಂಬ ಪ್ರಶಸ್ತವಾಗಿರತಕ್ಕಂಥದ್ದು ಒಂದು ವಿಚಾರ. ಇನ್ನು ಸಾಯಂಕಾಲದಕ್ಕೆ ಇನ್ನು ಅಕ್ಷಯ ತದಿಗೆ ದಾರುಣರಾತ್ರಿ ಅಂತೇಳಿ ಇನ್ನೊಂದು ಇದೆ. ಕಾಲರಾತ್ರಿ, ಮಹಾರಾತ್ರಿ, ಮೋಹರಾತ್ರಿಶ್ಚ ದಾರುಣ ಅಂತೇಳಿ ಬರುತ್ತೆ ಪುರಾಣದಲ್ಲಿ. ಅಂದರೆ ದಾರುಣ ರಾತ್ರಿ ಅಂದರೆ ಯಾವುದು ಅಂತಂದರೆ ಅದು ರಾತ್ರಿ ಸಮಯದಲ್ಲಿಯೂ ಕೂಡ ಅಕ್ಷಯ ತದಿಗೆಯ ಪೂಜೆಯನ್ನು ಮಾಡಬಹುದು. ಅಂದರೆ ಪ್ರಾತಃ ಕಾಲದಲ್ಲಿ ಮಾಡಲೇಬೇಕು. ಕೆಲವೊಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಏನೋ ಜೀವನದಲ್ಲಿ ಕಷ್ಟಗಳು ಇರುತ್ತೆ, ನಿರಂತರವಾಗಿ ಸಮಸ್ಯೆಗಳು ಇರುತ್ತೆ, ಆರೋಗ್ಯ ಸಮಸ್ಯೆ ಇರುತ್ತೆ, ವಾಸಿಯಾಗದೇ ಇರತಕ್ಕಂತಹ ರೋಗಗಳು ಇರುತ್ತೆ, ಇದೆಲ್ಲ ದಾರುಣವಾದಂತಹ ಸಮಸ್ಯೆಗಳು. ಇಂತಹ ಸಮಸ್ಯೆಗಳು ಇದ್ದಾಗ ಆ ರಾತ್ರಿ ಸಮಯದಲ್ಲಿ ದೇವಿಯ ಅರ್ಚನೆಯನ್ನು ನಾವು ಮಾಡಿದರೆ, ಭಗವಂತನ ಪೂಜೆಯನ್ನು ನಾವು ರಾತ್ರಿ ಕಾಲದಲ್ಲಿ ಮಾಡಿದರೆ ಅದಕ್ಕೆ ವಿಶೇಷವಾದಂತಹ ಮಹತ್ವ ಅಕ್ಷಯ ತದಿಗೆ ದಿವಸ ಬರುತ್ತೆ ಅನ್ನತಕ್ಕಂಥದ್ದು ಇದೆ. ಅಂದರೆ ಅಕ್ಷಯ ತದಿಗೆ ಪ್ರಾತಃ ಕಾಲದಿಂದ ಹಿಡಿದು ರಾತ್ರಿಯವರೆಗೆ, ಮಾರಣ ದಿವಸ ಚತುರ್ಥಿಯವರೆಗೂ ಕೂಡ ವಿಶೇಷವಾದಂತಹ ಪರ್ವಕಾಲವೇ. ಆದ್ದರಿಂದ ಯಾರಿಗೆ ಯಾವ ಕಾಮನೆಗಳು ಇದೆ, ಯಾವ ಆಸೆ ಇದೆ, ಯಾವುದು ಈಡೇರಬೇಕು, ಆ ಸಮಯವನ್ನು ನೋಡಿ ಆ ಸಮಯಕ್ಕೆ ಸೂಕ್ತವಾಗಿರತಕ್ಕಂತಹ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡಬೇಕು. ಆರ್ಥಿಕ ಸಮಸ್ಯೆ ಇರತಕ್ಕಂಥವರು ಯಾವ ಸಮಯದಲ್ಲಿ ಮಾಡಬೇಕು, ಆರೋಗ್ಯ ಸಮಸ್ಯೆ ಇರತಕ್ಕಂಥವರು ಯಾವ ಸಮಯದಲ್ಲಿ ಅಕ್ಷಯ ತದಿಗೆ ದಿವಸ ಪೂಜೆ ಮಾಡಬೇಕು. ಇನ್ನು ಇನ್ನಿತರ ಸಮಸ್ಯೆಗಳು ಏನಾದರೂ ಇದ್ದರೆ, ಅಥವಾ ಹೊಸ ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡತಕ್ಕಂಥವ್ರು ಇರ್ತಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಕ್ಕಂಥವ್ರು ಇರ್ತಾರೆ, ಇನ್ನು ಏನೇನೋ ವಿದ್ಯಾಭ್ಯಾಸಗಳನ್ನು ಮಾಡ್ತಕ್ಕಂಥವ್ರು ಇರ್ತಾರೆ, ಕಲೆಯನ್ನು ಸಂಗೀತ ಕಲೆ, ಇನ್ನಿತರ ನಾಟ್ಯ ಕಲೆ ಪ್ರಾರಂಭ ಮಾಡೋದು ಎಲ್ಲದಕ್ಕೂ ಒಳ್ಳೆಯ ದಿವಸ. ಏನು ತಿಥಿ ವಾರ ನಕ್ಷತ್ರ ಏನೂ ನೋಡುವುದು ಬೇಡ ಅಕ್ಷಯ ತದಿಗೆ ದಿವಸ. ಅದರಿಂದ ಪ್ರಾತಃ ಕಾಲದಿಂದ ಸೂರ್ಯ ಉದಯಕ್ಕೆ ಪೂರ್ವದಿಂದ ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ಚತುರ್ಥಿಯವರೆಗೂ ಕೂಡ ವಿಶೇಷವಾದಂತಹ ಪರ್ವಕಾಲ ಆಗಿರುವುದರಿಂದ ನಿರ್ದಿಷ್ಟವಾದಂತಹ ಕಾಮನೆಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಆ ಕಾಮನೆಗೆ ಅನುಗುಣವಾಗಿ ನೀವು ಆ ಸಮಯವನ್ನು ಆಯ್ಕೆ ಮಾಡಿಕೊಂಡು ನಾವು ಪೂಜೆಯನ್ನು ಮಾಡಬೇಕು. ಒಟ್ಟಿನಲ್ಲಿ ಅಕ್ಷಯ ತದಿಗೆ ಅನ್ನತಕ್ಕಂಥದ್ದು ಒಂದು ದಿನ ಸಂಪೂರ್ಣವಾಗಿ ಪುಣ್ಯಕಾಲ, ವಿಶೇಷವಾದಂತಹ ಅಕ್ಷಯ ಪುಣ್ಯವನ್ನು ಕೊಡತಕ್ಕಂತಹ ಕಾಲ ಅಂತೇಳಿ ಹೇಳಬಹುದು.